ನೀವಿಬ್ರು ಒಟ್ಟಿಗೆ ಅಡ್ಗೆ ಮಾಡೋಕ್ ರೆಡಿನಾ? ಏನ್ ಅಡ್ಗೆ ಮಾಡ್ತಿದ್ದೀರಿ ಈಗ? ಇಷ್ಟು ತನಕ ಖಾರದ ಅಡ್ಗೆ ಮಾಡಿದ್ವಿ, ಈಗ ಒಂದು ಸ್ವೀಟ್ ಮಾಡ್ಬಿಡೋಣ. ಆಹಾ, ಇಷ್ಟೊತ್ತು ಇಬ್ರು ಖಾರವಾಗಿದ್ರಿ, ಸ್ವಲ್ಪ ಸಿಹಿಯಾಗಿ ನಿಮ್ಗೋಸ್ಕರ ಇರ್ಬೇಕು ಬಹುಶಃ, ಯಾಕಂದ್ರೆ ನೀವು ಆಗ್ಲೇ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ರಲ್ಲ. ಅಂದ್ರೆ ತುಂಬಾ ಇಷ್ಟ, ಹಾಗಾಗಿ ಸ್ವೀಟ್ ಮಾಡೋಣ ಅಂತ ಬಿಟ್ಟು. ಓಕೆ, ಏನ್ ಸ್ವೀಟ್ ಮಾಡ್ತಿದ್ದೀರಾ? ಬಾಳೆಹಣ್ಣಿನ ಒಬ್ಬಟ್ಟು. ಬಾಳೆಹಣ್ಣಿನ ಒಬ್ಬಟ್ಟು. ಓಕೆ, ಇಂಟ್ರೆಸ್ಟಿಂಗ್. ಏನೇನ್ ಬೇಕು ಅಂತ ಹೇಳ್ಬಿಡ್ತೀರಾ? ಹೇಳ್ತೀನಿ. ಬಾಳೆಹಣ್ಣು, ಸಕ್ಕರೆ, ರವೆ, ಏಲಕ್ಕಿ ಪುಡಿ, ಕನಕ ತೆಗ್ದಿಟ್ಟಿದ್ದೀನಿ, ಎಣ್ಣೆ ಇದೆ, ಅದನ್ನ ಹಾಕಿ ಹೂರ್ಣ ತುಂಬಿ ಬೇಯಿಸಿದ್ರೆ ಮುಗೀತು. ಸರಿ, ನಾ ಬರ್ಲಾ? ಮಾಡ್ಬೇಕಲ್ಲ, ಮುಗೀತು ಅಂದ್ರೆ ಅನ್ಕೊಂತೆ ನಾನು. ಹಾಗೆ ಮಾಡ್ಬಿಡಿ, ಅನ್ಯಾಯ ಮಾಡ್ಬಿಡಿ. ಖಾರ ಟೇಸ್ಟ್ ನೋಡಿದ್ರ, ನಾವು ಮಾಡೋ ಸ್ವೀಟ್ ಒಂದ್ ಸ್ವಲ್ಪ ಖಂಡಿತ ರುಚಿ ನೋಡ್ತೇನೆ. ಹಾಗಾದ್ರೆ ಶುರು ಮಾಡ್ಬಿಡೋಣ. ಓಕೆ, ಮೊದ್ಲಿಗೆ ಏನ್ ಮಾಡ್ತೀರಿ? ಅದು ಕೂಡ ಜಾರ್ ತಗೊಳ್ಳಿ. ಜಾರ್ ತಗೊಳ್ಳ? ಇದೇ ಜಾರ್ ತಗೊಂಬೋಣ. ರೈಟ್, ನಾನು ಮಾಡ್ತೀನಿ. ಯಾಕಂದ್ರೆ ಇದು ನನಗೆ ಗೊತ್ತಿರೋದು, ನಾ ಸ್ವೀಟ್ ಮಾಡೋದಲ್ವಾ, ಅದಕ್ಕೆ ನಾನೇ ಮಾಡ್ತೀನಿ. ಮೊದ್ಲಿಗೆ ನೀವೇ ಸಿಹಿ ತಿನ್ಬೇಕು ಅಂತ. ಸಿಹಿಯಾಗಿರೋರು ಸ್ವೀಟ್ ಮಾಡ್ತಾ ಇದಾರೆ. ತಗೊಳ್ಳಿ, ಹೇಗಿರತ್ತಂತ ನೋಡಿ ಇವಾಗ. ರೈಟ್. ಸ್ವಪ್ನ, ನಾವು ಮಾಡೋ ಅಷ್ಟೊತ್ತಿಗೆ ಸ್ಟವ್ ಹಚ್ಬಿಡೋಣ. ಓಕೆ, ಸ್ಟವ್ ಹಚ್ಚಿ ಬಿಡಬೇಡಿ, ಸ್ಟವ್ ಹಚ್ಚಿ. ಹಾಗೆ ರೈಟ್. ನೀವು ಸ್ಟವ್ ಹಚ್ಚೋದ್ರೊಳಗೆ ನಾನು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ರೆಡಿ. ಸಾಕನ್ಸುತ್ತೆ. ಇಲ್ಲ, ಇನ್ನು ಬೇಕಾಗತ್ತೆ ರೀ. ಹೌದು ರೀ, ಸಾರಿ. ಎಕ್ಸ್ಪೀರಿಯನ್ಸ್ ನೋಡಿ ಹೇಗೆ ಅಡ್ಗೆ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಗೊತ್ತು ಅವ್ರಿಗೆ. ಹಾಕೊಳ್ಳಿ. ರೈಟ್. ದಾಟ್ಸ್ ಗುಡ್. ಹಾಗೆ ಸ್ವಲ್ಪ ಕ್ಲೀನಾಗಿ ಹಾಕಿ, ಏನಾಗಲ್ಲ, ಹೆದರ್ಕೋಬಿಡಿ, ನಾನು ಏನು ಅನ್ನಲ್ಲ ನಿಮ್ಗೆ. ಹೆದರಿಕೆ ಆಗ್ತಾ ಇದೆ. ಮತ್ತೆ ನಮ್ ಸ್ವೀಟ್ ಮಾಡ್ಬೇಕಂದ್ರೆ ಎಲ್ರಿಗೂ ಹೆದರಿಕೆ ರೀ. ಖಾರ ಬಹಳ ಸುಲಭವಾಗಿ ಮಾಡ್ಬಿಡ್ಬೋದು, ಸಿಹಿ ಮಾಡೋದಿದೆಯಲ್ಲ ಅದು. ಈಗ ಬಾಳೆಹಣ್ಣು ರುಬ್ಬಿದ್ ಹಾಕೊಂಡಿದೀವಿ. ಓಕೆ, ಸ್ವಲ್ಪ ಅದಕ್ಕೆ ಸ್ವಲ್ಪ ಬೇಡ, ಜಾಸ್ತಿ, ಸ್ವಲ್ಪ ಜಾಸ್ತಿ. ನಾವು ಇದು ಈ ಟೈಪ್ ಮಿಕ್ಸ್ ಮಾಡುವಾಗ ಕಾವು ಜಾಸ್ತಿ ಇಟ್ಕೊಳ್ಳೋದು ಬೇಡ, ಸ್ವಲ್ಪ ಕಮ್ಮಿಯಾಗಿ ಇದ್ರೆ ಮಿಕ್ಸಿಂಗ್ ಚೆನ್ನಾಗಿ. ಅದೇ ನಿಮ್ಗೆ ಜಾಸ್ತಿ ಸಿಟ್ಟು ಬರಬಾರ್ದು ಅಂತ ಹೇಳ್ತಾ ಇರ್ತೀನಲ್ಲ, ಅದಕ್ಕೆ ಅಲ್ವಾ? ಜಾಸ್ತಿ ಸಿಟ್ಟು ಬರಬಾರ್ದು, ನಿಮ್ಗೆ BP ಇರತ್ತೆ ಅಂತ ಹೇಳ್ತಾ ಇರ್ತೀನಿ. ಹಾಗೆ ಇದಕ್ಕೆ ಕಾವು ಜಾಸ್ತಿ ಇರಬಾರ್ದು ಅಂತ. ರೈಟ್. ಈಗೇನ್ ಹಾಕೋತಿದ್ದೀರಿ? ಈಗ ರವೆ ಹಾಕ್ತಾ ಇದೀನಿ. ಇದನ್ನ ತುಪ್ಪದಲ್ಲಿ ಹುರಿದಿದ್ದೀನಿ. ಓಕೆ, ಇದನ್ನ ಈಗ ಮಿಕ್ಸ್ ಮಾಡ್ಕೊಂಡು. ಚಿರೋಟಿ ರವೆ ತಗೊಂಡಿದ್ದೀರಾ? ಹೌದು, ಚಿರೋಟಿ ರವೆ ತಗೊಂಡಿದ್ದೀನಿ. ಓಕೆ, ಇದೀಗ ಸಿಹಿ ಹೂರ್ಣ ಅಂತ ಮಾಡ್ಕೊಂತೀವಲ್ಲ, ಈ ತೊಗರಿ ಬೇಳೆನ ರುಬ್ಬಿ ಹೇಗೆ ಹೂರ್ಣ ತುಂಬ್ಕೋತೀವೋ ಅದೇ ತರ ರೆಡಿ ಮಾಡ್ಕೊಂಡು ಅಷ್ಟೇ. ಓಕೆ ಸರ್, ಇವಾಗ ನಾನ್ ನಿಮ್ನೊಂದು ಪ್ರಶ್ನೆ ಕೇಳ್ತೀನಿ. ಹೇಗಿದ್ರು ರೆಡಿ ಆಗ್ಬೇಕಲ್ವಾ ಅಷ್ಟೊತ್ತಿಗೆ? ನೀವು ರಂಗಭೂಮಿ ಕಲಾವಿದ್ರು ಮೂಲತಃ, ಇವರು ರಂಗಭೂಮಿ ಕಲಾವಿದ್ರು, ಇವರು ಹಿರಿತೆರೆಗೆ ಬಂದ್ರು, ನೀವ್ ಯಾಕೆ ಹಿರಿತೆರೆಗೆ ಬರ್ಲಿಲ್ಲ? ಅಲ್ಲೇ ನೋಡಿ ಒಂದು ವಿಚಾರ ಇರೋದು. ವಿಷಯ ಏನಾಯ್ತಂದ್ರೆ, ನಾನು ವೃತ್ತಿಯಲ್ಲಿ ರಂಗಭೂಮಿ ಕಲಾವಿದ. ಸೊ ಈ ರಂಗಭೂಮಿ ಕಲಾವಿದಲ್ಲಿ ಏನಾಯ್ತು ಅಂದ್ರೆ, ಕಾಲಕ್ರಮೇಣ ಪಾತ್ರ ಮಾಡೋದಕ್ಕೆಲ್ಲ ಜನ ಸಿಗಕ್ ಶುರು ಆದ್ರು. ಹೀರೋ ಪಾತ್ರ ಮಾಡಕ್ ಎಲ್ರು ಸಿಗ್ತಾರೆ, ವಿಲನ್ ಮಾಡಕ್ ಎಲ್ರು ಸಿಗ್ತಾರೆ. ನಾವೇ ಸಿಗ್ಬೇಕಂತಕ್ಕಂಥದ್ದು, ಇವರೇ ಬೇಕು ಅಂತಕ್ಕಂಥ ವಿಷಯ ಏನಿರ್ಲಿಲ್ಲ. ಅವ್ರ ಕೈಯಿಂದ ಮಾಡ್ಸೋಣ ಬಿಡು, ಇವ್ರ ಕೈಯಿಂದ ಮಾಡ್ಸೋಣ ಬಿಡು ಅಂತ ಇತ್ತು. ಕಡೆಗೆ ನನ್ನ ಪ್ರೊಫೆಷನಲ್ ಏನಾರು ಒಂದು ಬೇರೆ ಏನಾರು ಮಾಡ್ಬೇಕಲ್ಲ ಅಂತ ವಿಚಾರ ಇರ್ತಿತ್ತು ನನಗೆ. ಕಡೆಗೆ ಒಂದಿನ ನಮ್ಮ ಗುರುಗಳು ನಾದೆ ನರಸಿಂಹಮೂರ್ತಿಗಳು ಅಂತ ಇದ್ರು, ಪೊಲೀಸಿನ ಮಗಳು ನಾಟಕ ಬರೆದಿದ್ರು. ನಮ್ಮ ಬೆಂಗಳೂರಿನಲ್ಲಿ ಬಹಳ ದಿನ ಓಡ್ತವ ಪೊಲೀಸಿನ ಮಗಳು ಅಂತ. ಆ ನಾಟಕ ಬರೋದಂತ ಕವಿಗಳವರು ನನ್ನ ಮೇಲೆ ತುಂಬಾ ಪ್ರೀತಿ. ಅವ್ರು ಹೇಳಿದ್ರು, ಎಷ್ಟು ದಿವಸ ಅಂತ ಬರೀ ಹೀಗೆ ಮಾಡ್ತೀವೋ, ನೀನೊಬ್ಬ ಎಲ್ರಿಗೂ ಗುರ್ತಾಗೋ ರೀತಿ ನೀನ್ ಬೆಳಿಬೇಕು, ಅದು ನನ್ನ ಆಸೆ ಅಂತ ಹೇಳಿದ್ರು. ಏನ್ ಮಾಡ್ಲಿ ಹೇಳಿ ಗುರುಜಿ, ನೀವೇ ಒಂದ್ ದಾರಿ ಹೇಳಿ ನನಗೆ. ಅವತ್ತು ಅವ್ರು ಹೇಳಿದ್ರು, ಮೆಜೆಸ್ಟಿಕ್ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ರ ನಿಂತ್ಕೊಂಡಿದ್ವಿ ಮಾತಾಡ್ತಾ ನಾವು, ಈಗ 10 ವರ್ಷದ ಹಿಂದೆ. ಅವಾಗ ಹೇಳಿದ್ರು, ರಾಜು ನಿನ್ನ ಶೈಲಿ ಹಾವಭಾವ ಎಲ್ಲ ವಿಷ್ಣುವರ್ಧನ್ ಅವ್ರ ಹೋಲಿಕೆ ಆಗತ್ತೆ, ನೀನ್ ಯಾಕೆ ವಿಷ್ಣುವರ್ಧನ್ ಅವ್ರ ಅಭಿನಯಗಳನ್ನ ಮಾಡಬಾರ್ದು ಅಂತ. ನಾನ್ ಜೋರಾಗಿ ನಟ್ಬಿಟ್ಟೆ, ಸಾರ್ ಅವ್ರೆಲ್ಲಿ ನಾನೆಲ್ಲಿ, ನಾನು ಹೀಗಿದ್ದೀನಿ ಒಬ್ಬ ರಂಗಭೂಮಿ ಕಲಾವಿದನ, ಅದು ಮಾಡಕ್ ಆಗತ್ತ ನನ್ನ ಕೈಯಿಂದ ಅಂತ. ಅವಾಗ ನನ್ಗೆ ಉದಾಹರಣೆ ಕೊಟ್ರು. ನಮ್ಮ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಅಂತ ಇದಾರಲ್ವಾ, ಅವ್ರು ಹೇಗೆ ಸಾಧನೆ ಮಾಡಿದ್ರು ನೋಡು. ನೀನ್ ಪ್ರಯತ್ನ ಪಟ್ರೆ ಖಂಡಿತ ನೀನ್ ಸಕ್ಸಸ್ಫುಲ್ ಆರ್ಟಿಸ್ಟ್ ಆಗ್ತೀಯಾ, ನೀನ್ ಖಂಡಿತ ಪ್ರಯತ್ನ ಮಾಡು, ನನ್ನ ಆಶೀರ್ವಾದ ಇದೆ ನಿನ್ಗೆ, ನಾನೇ ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸರಿ ಆಯ್ತು ಗುರುಜಿ, ನೀವು ಹೇಳಿದ್ರೆ ಅಂದ್ಮೇಲೆ ಪ್ರಯತ್ನ ಮಾಡೋಣ ಇನ್ಮೇಲಿಂದ ಅಂತ ಹೇಳಿದೆ. ಕಡೆಗೆ ನಮ್ಮ ಡ್ರಾಮಾಗಳಿಗೆ ಹೋಗ್ತಿದ್ವಿ, ಹೀರೋ ಪಾತ್ರ ಮಾಡಕ್ ನಾನು ಹೋಗ್ತಿದ್ನಲ್ಲ, ಹೋದ ತಕ್ಷಣ ಮೈಕಲ್ ಅನೌನ್ಸ್ ಮಾಡೋರು ಸುಮ್ನೆ, ಇವತ್ತಿನ ನಾಟಕದಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಬಂದಿದ್ರೆ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ನನ್ಗೆ ಹೆದರಿಕೆ, ನಾನೇನು ತಯಾರಿ ಇರ್ಲಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಏನ್ ಮಾಡ್ಬೇಕು ಅಂತ. ಕಡೆಗೆ ಅವರು ಇಲ್ಲ ನೀನ್ ಮಾಡ್ತೀನಿ, ನಿನ್ ಗೊತ್ತಿಲ್ಲ ಸುಮ್ನಿರು ಅಂತ ನಮ್ಮ ಮನೆಯವರಿಗೆ, ಅಲ್ಲಮ್ಮ
ನಿಮ್ ಯಜಮಾನ್ರಿ ನಿನ್ ಡ್ಯಾನ್ಸ್ ಗೀನ್ಸ್ ಎಲ್ಲ ಹೇಳ್ಕೊಡ್ಬೇಕು ನೀನ್ ಹೀರೋಯಿನ್ ಪಾತ್ರ ನೀನಲ್ವಾ ನೀನ್ ಮಾಡ್ಸು ನಿನ್ ಕೈಯಿಂದ ಆಗತ್ತ ಅಂತ ಕಡೆ ನಾವು ಎಕ್ದಮ್ ನಾಟಕದಲ್ಲಿ ಹೀರೋ ಹೀರೋಯಿನ್ಗೆ ಹಾಡುಗಳು ಹಾಕೊಂಡಾಗ ವಿಷ್ಣು ಸರ್ ಅವರ ಹಾಡುಗಳನ್ನ ಕ್ಯಾಸೆಟ್ಗಳನ್ನ ಹಾಕೊಂಡು ಡ್ಯಾನ್ಸ್ ಮಾಡೋದು ನಾವು ಇವ್ರು ಅಲ್ಲೇ ಹೇಳ್ಕೊಡೋರು ಹೀಗ್ ಮಾಡಿ ಅಂತ ಹೇಳಿ ಸೊ ಹೀಗ್ ಮಾಡ್ತಾ ನನ್ನಲ್ಲಿ ಈ ಮಟ್ಟಕ್ಕೆ ತರೋದಕ್ಕೆ ಬಹಳ ಶ್ರಮ ತಗೊಂಡು ಇವತ್ತು ನಾನು ಏನೇ ಈ ಮಟ್ಟದಲ್ಲಿ ಇದ್ದೀನಿ ಅಂತಂದ್ರೆ ಅದಕ್ಕೆ ಪೂರ್ತಿ ಇವರೇ ಕಾರಣ. ನನ್ನ ಪ್ರತಿಯೊಂದು ಕಾಸ್ಟ್ಯೂಮ್ ಇಂದ ಹಿಡಿದು ನಂದು ಏನೇ ತಪ್ಪುಗಳಾಗಿದ್ರು ಕೂಡ ಅದನ್ನೆಲ್ಲ ಹೇಳಿ ತಿದ್ದಿಸಿ ಪ್ರತಿಯೊಂದು ಪ್ರಿಪೇರ್ ಮಾಡಿದವ್ರು ಇವರೇ. ಅದಕ್ಕೆ ನಾನು ನನ್ನ ಹೆಸರು ರಾಜು ಅಂತ ಇಟ್ಕೊಂಡಿಲ್ಲ, ಜಯಶ್ರೀ ರಾಜ್. ಯಾರೇ ಪ್ರೋಗ್ರಾಮ್ ನಲ್ಲಿ ಯಾರೇ ಕೇಳಿದ್ರೆ ನಿಮ್ ಹೆಸರು ಜಯಶ್ರೀ ರಾಜ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಹ್ಯಾಟ್ಸ್ ಆಫ್ ಟು ಯು ಮ್ಯಾಮ್. ಈಗ ನಮ್ಮ ಅಡಿಗೆ ವಿಷಯಕ್ಕೆ ಬಂದ್ರೆ ನೋಡಿ ಇದ್ರ ಬಗ್ಗೆ ಮಾತಾಡೋಣ. ನೋಡಿದ್ರ ನೀವು ಸ್ವೀಟ್ ವಿಚಾರಗಳು ತೆಗೆದ್ಬಿಟ್ಟು ಈ ಸ್ವೀಟ್ ಮರೆಸ್ತಾ ಇದ್ರು. ಹೌದು, ಕಣ್ಕ ರೆಡಿ ಆಗಿದೆ, ಹೂರ್ಣನು ರೆಡಿ ಆಗಿದೆ. ಒಬ್ಬಟ್ಟು ತಟ್ಬಿಡೋಣವಾ? ತಟ್ಬಿಡೋಣ. ನೀವು ಒಲೆ ಹಚ್ಬಿಡ್ತೀರಾ, ತವಾ ಇಟ್ಬಿಡ್ತೀರಾ? ಖಂಡಿತ ಎಲ್ಲ ನೀವು ತವಾ ಅಂತೀರಾ? ನಾವು ಹಂಚು ಅಂತೀವಿ. ಹೆಂಚು ಹೇಳ್ಬೋದು, ತವಾನು ಹೇಳ್ಬೋದು. ಲೈಟರ್. ಥ್ಯಾಂಕ್ ಯು. ತಟ್ಟೋದು ತುಂಬಾ ಸುಲಭ, ಇದು ಅಲ್ವಾ? ಈ ತಟ್ಟೋದು ತುಂಬಾ ಸುಲಭ, ಅನ್ಕೊಂಡೆ ಸ್ವಲ್ಪ ಕಷ್ಟ. ಸ್ವಪ್ನನೇ ಕರೆಕ್ಟ್ ನೀವೇ ಮಾತಾಡಕ್ಕೆ ನಾವ್ ಸರಿಯಾಗಲ್ಲ. ಅಲ್ಲ, ನೀವು ಮಾತಾಡ್ಲಾರ್ದ ತಟ್ ಬಿಡ್ತಿದ್ರಿ. ಈಗ ಅವ್ರು ಎಚ್ಚರಿಕೆ ಕೊಟ್ರು ಅಂತ ನೀವು ಸುಮ್ಮನಾಗಿದ್ದೀರಿ. ಈಗ ಅಲ್ಲ, ಬಹುಶಃ ಇದು ಕಾರ್ಯಕ್ರಮ ಅಲ್ದೇ ಇದ್ರೆ ಮನೇಲಿ ತಟ್ಟಿರೋರೇನೋ ನಿಮಗೆ. ತಟ್ಬಿಟ್ಟಿರೋರು ಖಂಡಿತ. ಸುಮ್ನಿರ್ರಿ, ಆಗ್ತಿತ್ತು, ಖಂಡಿತ ಆಗ್ತಿತ್ತು. ಆಯಿಲ್ ಹಾಕಿರಲ್ಲ? ಆಯಿಲ್ ಹಾಕಬೇಕು. ತಗೊಳ್ಳಿ. ಎಲ್ಲ ಹಾಕ್ಲಾ? ಒಂದ್ ಚಮಚ ಹಾಕ್ಲಾ? ಸ್ವಲ್ಪ ಹಾಕ್ಬೇಕು, ಜಾಸ್ತಿ ಹಾಕ್ಬೇಡಿ. ಆದಷ್ಟು ಹಂಚಿಗೆ ಸವರಿದ್ರೆ ಚೆನ್ನಾಗಿರುತ್ತೆ. ಆಹಾ, ಪುಟಾಣಿ ಹೋಳಿಗೆ. ಎಸ್, ರೈಟ್. ಸ್ವಲ್ಪ ಎಣ್ಣೆ ಹಾಕಿ ಮೇಲೇನು. ಮತ್ ಮೇಲೇನು ಹಾಕ್ಬೇಕಾ? ಸ್ವಲ್ಪ ಹಾಕಿದ್ರೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಿ. ನೀವ್ 2 ಚಮಚ ಹಾಕಿದ್ರೆ ಎಣ್ಣೆಗೆ ಎಲ್ಲಿಗೆ ಹೋಗೋದು? ಸಾಕು. ಏನ್ ಯೋಚನೆ ಮಾಡ್ಬಿಡಿ, ಇವ್ರು ತಂದು ಕೊಡ್ತಾರ ನಮ್ಗೆ. ಹೌದಾ? ಸ್ವಪ್ನ ಅವ್ರೆ, ಆಯ್ತು ಕತೆ. ಎಣ್ಣೆ ತಿಂಡಿ ತಿಂದು ಹೀಗಿದ್ದೀರಲ್ಲ, ಇನ್ನು ಸ್ವಲ್ಪ ನಮ್ಮಂಗಾಗಿ ಅಂತ ಹೇಳ್ಕೊಡ್ತಿದ್ದ. ಇಲ್ಲಪ್ಪ, ನಾನು ಅವ್ರ ಹಾಗೆ ಸಣ್ಣಗಿರೋಕ್ ಇಷ್ಟಪಡ್ತೀನಪ್ಪ. ನೋಡಿದ್ರೆ ಹೌದಾನೆ? ನಿಜವಾಗ್ಲೂ ಎಣ್ಣೆ ಪದಾರ್ಥ ಸಿಕ್ಕಾಬೇಡ ತಿನ್ಬೇಕು. ನೀವೆಲ್ಲ ಸಣ್ಣಕ್ಕಿರೋರು ಏನ್ ಗೊತ್ತಾ, ನೀವೆಲ್ಲ ಹೊಟ್ಟೆಗೆ ದ್ರೋಹ ಮಾಡೋರು. ಇಲ್ಲಪ್ಪ, ನಾವು ತೃಪ್ತಿಯಾಗಿ ತಿಂದವರು. ಭಗವಂತ ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿರ್ತಾನೋ ಅಷ್ಟೇ ತಿನ್ನೋಕ್ ಸಾಧ್ಯ. ಅದಂತೂ ನಿಜ ಬಿಡಿ. ಇಟ್ಕೊಳ್ಳಿ. ಸುಮ್ನೆ ನಿಂತ್ಕೊಂಡ್ಬಿಟ್ರೆ. ಸ್ವಪ್ನಾಜಿ, ನಾನೊಂದು ಪ್ರಶ್ನೆ ಕೇಳೋಣ ಅಂತ ಇದ್ದೆ ನಿಮ್ಗೆ. ನಾನು ಮರ್ತೇ ಬಿಟ್ಟಿದೆ, ಸಾರಿ. ಜಾಗದೊಳಗೆ ಹೇಳ್ತೀನಿ. ನೀವು ಪ್ರತಿ ಸತಿ ನಾನು ನಿಮ್ಮನ್ನು ಗಮನಿಸ್ತಾ ಇರ್ತೀನಿ ಅಭಿರುಚಿ ಕಾರ್ಯಕ್ರಮದಲ್ಲಿ. ನೀವು ಒಂದೊಂದು ಸ್ಪೂನ್ ಅಂತ ತಿಂದಿದ್ದೀರಾ. ನೀವು ದಪ್ಪನೇ ಆಗಿಲ್ಲ, ಮತ್ತೆ ಯಾಕೆ ನೀವು ದಪ್ಪ ಆಗ್ತೀನಿ ಅಂತ? ಆಗ್ಬಿಡ್ತೀನಿ ಭಯ, ಜಾಸ್ತಿ ತಿಂದ್ರೆ ಅಂತ. ಸ್ಟವ್ ಆಫ್ ಮಾಡ್ಬಿಡಿ. ಖಂಡಿತ. ಓಕೆ. ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾ ಟೇಸ್ಟಿಯಾಗಿ. ತುಪ್ಪ ಹಾಕೊಂಡು ತಿನ್ಬಾರ್ದು, ತುಪ್ಪಕ್ಕೆ ಎದ್ಕೊಂಡು ತಿನ್ಬೇಕು, ಅದ್ದಿ ತಿನ್ಬೇಕು, ಚೆನ್ನಾಗಿರುತ್ತೆ ಟೇಸ್ಟ್. ಸ್ಪೂನ್ ಇಟ್ಟು ನೀವು ಹಾಕ್ತೀರಾ ಅಂತ. ನಾವು ಮಾಡಿರ್ತಕ್ಕಂಥ ಬಾಳೆಹಣ್ಣಿನ ಹೋಳಿಗೆ ಹೇಗಿದೆ ಟೇಸ್ಟ್ ನೋಡಿ ಹೇಳ್ಬೇಕು. ಸ್ವೀಟ್ ಹೇಗಿದೆ ಅಂತ ನೋಡಿ, ಅದ್ರಲ್ಲಿ ಎಷ್ಟು ಸ್ವೀಟ್ ಇದೆ ಅಂತ ನೋಡಿ ಹೇಳಿ. ನಿಮ್ಮಷ್ಟೇ ಸ್ವೀಟ್ ಇರುತ್ತೆ. ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಒಬ್ಬಟ್ಟು ಸಿದ್ಧವಾಯ್ತು. ಬಾಳೆಹಣ್ಣಿನ ಒಬ್ಬಟ್ಟು ಬೇಕಾಗುವ ಸಾಮಗ್ರಿಗಳು: ಬಾಳೆಹಣ್ಣು, ಸಕ್ಕರೆ, ರವೆ, ಏಲಕ್ಕಿ ಪುಡಿ ಮತ್ತು ಮೈದಾ ಹಿಟ್ಟಿನ ಕಣಕ. ಮಾಡುವ ವಿಧಾನ: ಬಾಣಲೆಗೆ ರುಬ್ಬಿಕೊಂಡ ಬಾಳೆಹಣ್ಣು, ಸಕ್ಕರೆ, ರವೆ ಹಾಕಿ ಬೇಯಿಸಿಕೊಂಡು ಮೈದಾ ಹಿಟ್ಟಿನ ಕಣಕದಲ್ಲಿಟ್ಟು ತಟ್ಟಿ ಕಾದ ತವಾದ ಮೇಲೆ ಬೇಯಿಸಿಕೊಂಡ್ರೆ ಬಾಳೆಹಣ್ಣಿನ ಒಬ್ಬಟ್ಟು ಸವಿಯಲು ಸಿದ್ಧ.